ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇತ್ತೀಚೆಗೆ ಎಲ್ಲರಿಗೂ ಡೈಲಾಗ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಡೈಲಾಗ್ಸಿಗೆ ಶಿಲ್ಲೆ ಚಪ್ಪಾಳೆ ಹೊಡೆಯೋರಿದ್ದಾರೆ. ಆ ಡೈಲಾಗ್ಸ್ಗಳು ಯಾರಿಂದ ಹುಟ್ಟುತ್ತೆ, ಯಾರು ಆ ಡೈಲಾಗ್ ರೈಟರ್ ಅನ್ನೋದನ್ನ ನಾವು ಇತ್ತೀಚೆಗೆ ತೋರಿಸ್ತಾ ಇದ್ದೀವಿ ಕೂಡ. ಹಾಗೆ ಇವತ್ತು ರಕ್ಕಸಪುರದವರು ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆಯಿತು, ನಿಮ್ಮ ಡೈಲಾಗ್ಸ್ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಸೊ ಹೇಗನ್ನಿಸ್ತು ಸರ್ ಓವರ್ ಆಲ್ ಸಿನಿಮಾ? ಅರೆ ತುಂಬ ಖುಷಿ ಆಗುತ್ತೆ ಮೇಡಮ್, ಜನರು ರೆಸ್ಪಾನ್ಸ್ ಇವೆಲ್ಲ ನೋಡಿ. ಯಾಕಂದರೆ ಈ ಥರ ರೆಸ್ಪಾನ್ಸ್ ಸಿಗಬೇಕು ಅಂದರೆ ನಾವು ಪ್ರೀಮಿಯರ್ ಮಾಡಿದ್ವಿ. ಎಷ್ಟೊಂದು ಸಲ ಪ್ರೀಮಿಯರ್ ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಆ ಥರ ಆಗ್ಬೋದು. ಬಟ್ ನಮಗೆ ಕಂಟೆಂಟ್ ಮೇಲೆ ಒಂದು ನಂಬಿಕೆ ಇತ್ತು. ಆಮೇಲೆ ಜನಗಳಿಗೂ ಒಂದು ನಂಬಿಕೆ, ರಾಜ್ ಸರ್ ಸಿನಿಮಾ ಅಂದರೆ ಕಂಟೆಂಟು ಕತೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಪ್ರೀಮಿಯರಲ್ಲಿ ನಮ್ಗೆ ಏನು ರೆಸ್ಪಾನ್ಸ್ ಇದೆ ಇವತ್ತು ಅದೇ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲ ಕಡೆ ತುಂಬ ಖುಷಿ ಇದೆ ಮೇಡಮ್. ಆ್ಯಕ್ಚುಲಿ ನಾವು ರಾಜ್ ಸರ್ನ ನೋಡ್ದಂಗೆ ಅವ್ರ ಸಿನಿಮಾಗೆ ಕಂಟೆಂಟೇ ಪ್ರಚಾರ ಆಗಿರುತ್ತೆ. ಕಂಟೆಂಟ್ ಚೆನ್ನಾಗಿದ್ರೆ ಜನನೇ ಪ್ರಚಾರ ಮಾಡ್ತಾರೆ. ಈ ಸಿನಿಮಾ ಯಾಕೆ ನೋಡಬೇಕು ಸರ್, ಒಬ್ಬ ಡೈಲಾಗ್ ರೈಟರ್ ಆಗಿ, ಒಬ್ಬ ಆ್ಯಕ್ಟರ್ ಆಗಿ ಹೇಳೋದು? ನೀವು ಆ್ಯಕ್ಟರ್ ಅಂತ ದೊಡ್ಡದಾಗೆಲ್ಲ ಹೇಳ್ಬಿಟ್ರಿ. ಆದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಅದು ಆಬ್ವಿಯಸ್ಲಿ ನಾವು ಸಿನಿಮಾದವ್ರು ಎಲ್ಲ ಹೇಳೋವಂಥ ವಿಚಾರನೇ. ಅದು ಜನರ ಕಡೆಯಿಂದ ಸಿಕ್ಕಿದಾಗ ನಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಇದೆ. ಲಾಸ್ಟ್ ಪ್ರೀಮಿಯರ್ ಶೋ ನೋಡೋದಾಗಿಂದನೂ ಇವಾಗಲೂ ಅಷ್ಟೇ. ಇವತ್ತು ಫಸ್ಟ್ ಶೋ ಇಂಟರ್ವಲ್ವರೆಗೂ ಮುಗಿದ ತಕ್ಷಣ ಆಲ್ರೆಡಿ ಟ್ವಿಟ್ಟರಲ್ಲಿ ಎಲ್ಲ ಕಡೆನೂ ಸಿನಿಮಾ ಎಂಗೇಜಿಂಗ್ ಆಗಿದೆ, ತುಂಬ ಪ್ಯಾಕೇಜ್ ಆಗಿದೆ ಅಂತ ಎಲ್ಲ ಕಡೆ ಆಗ್ತಾ ಇದ್ದಾರೆ. ಇವಾಗ ಸೆಕೆಂಡ್ ಹಾಫ್ ಮುಗಿದಿದೆ. ಸೆಕೆಂಡ್ ಹಾಫು ಪ್ರೀಮಿಯರ್ ಶೋ ಏನು ರೆಸ್ಪಾನ್ಸ್ ಬಂತು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಅಂದ್ಬಿಟ್ಟು ಅದು ಎಲ್ಲ ಕಡೆ ಇವತ್ತು ನೋಡಿರೋ ಆಡಿಯನ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಅದು ತುಂಬ ಖುಷಿ ಇದೆ. ಆಮೇಲೆ ಈ ಥರ ಒಂದು ಎಂಗೇಜ್ ಸಿನಿಮಾ ಕನ್ನಡದಲ್ಲಿ ಬರಬೇಕು, ಒಂದು ಥ್ರಿಲ್ಲರು ಅಂತ ಏನೆಲ್ಲ ವೆಯ್ಟ್ ಮಾಡ್ತಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಇಡೀ ಸಿನಿಮಾಗೆ ಡೈಲಾಗ್ ಬರೆದಿದ್ದೀರಾ, ಅದು ಹೆಂಗೆ ಸರ್? ಒಂದು ಕಾಮಿಡಿಯಾಗಿ, ಒಂದು ಸೈಕೋ ಕ್ಯಾರೆಕ್ಟ್ರಿಗೆ, ಆ ಸೈಕೋ ಕ್ಯಾರೆಕ್ಟರ್ ನಂಗೆ ಇಡೀ ಸಿನಿಮಾದಲ್ಲಿ ರಾಜ್ ಸರ್ಗೆ ಮೊದಲೇ ಫ್ಯಾನ್ ನಾನು. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ನನಗೆ ಇಡೀ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟ್ರು, ಸೈಕೋ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗಿದ್ದು ಅವ್ರ ಕ್ಯಾರೆಕ್ಟ್ರು. ಯಾಕಂದರೆ ಆ ಡ್ಯುವೆಲ್ ಕ್ಯಾರೆಕ್ಟ್ರು ಮ್ಯಾನೇಜಬಲ್. ಅದು ಹೆಂಗೆ ಸರ್ ಅಷ್ಟು ಚೆನ್ನಾಗಿ ಡೈಲಾಗ್ ಎಲ್ಲ ಬರೆದಿದ್ದು? ಅಂದರೆ ಕ್ಯಾರೆಕ್ಟ್ರು ಪರ್ಫಾರ್ಮೆನ್ಸ್ ಯಾವ ಥರ ಮೇಡಮ್, ಅದಕ್ಕೊಬ್ಬ ಒಳ್ಳೆ ಪರ್ಫಾರ್ಮರ್ ಸಿಕ್ತಾಗ ಅನಿರುದ್ಧ್ ಅವರು ಇವತ್ತೆಲ್ಲರೂ ಸಿನಿಮಾ ನೋಡೋರು ರಾಜ್ ಸರ್ ಬಗ್ಗೆ ಎಷ್ಟು ಮಾತಾಡ್ತಾರೆ ಅವ್ರ ಬಗ್ಗೆನೂ ಅಷ್ಟೇ ಮಾತಾಡ್ತಾ ಇದ್ದಾರೆ. ಅದು ಹೊಸಮನೆ ಮಾಡಬೇಕು ಅಂತ ನಮ್ಮಲ್ಲಿತ್ತು. ರಾಜ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು, ತುಂಬ ಗೊತ್ತಿರೋರು ಮಾಡೋದಕ್ಕಿಂತ ಈ ಥರ ಒಂದು ಫೇಸ್ ಬಿದ್ದಾಗ ಅದು ಬೇರೆ ಥರ ಇರುತ್ತೆ ಅಂತ ಇವತ್ತು ರೆಸ್ಪಾನ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಆ ಸ್ಪ್ಲಿಟ್ ಪರ್ಸನಾಲಿಟಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟು ಕಷ್ಟ, ನಮಗೆ ರೈಟಿಂಗಲ್ಲೂ ಅದೇ ಕಷ್ಟ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡೋದು, ಅಂಕಲ್ ಅನ್ನೋ ಒಂದು ಥೀಮ್ನ ಇಟ್ಕೊಂಡು ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದು. ಅದು ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಖುಷಿ ಇದೆ. ಆ ಥರ ಬೇರೆ ಬೇರೆ ಪಾತ್ರಗಳನ್ನ ಬರೆಯೋದ್ರಲ್ಲಿ ಒಂದು ಖುಷಿ. ಸರ್, ಇವಾಗ ಡೈಲಾಗ್ಸ್ ಬರೀತೀರಾ, ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ನಿಮಗೆ ಈ ಸಿನಿಮಾದಲ್ಲಿ ಫೇವ್ರೆಟ್ ಡೈಲಾಗ್ಸ್ ಯಾವುದು ಸರ್? ಯಾರ್ಯಾರ್ದು? ಅಂದರೆ ಬಿ ಸುರೇಶ್ ಸರ್ ಒಂದು ಟೀಸರ್ ಆಲ್ರೆಡಿ ಬಿಟ್ಟಿದ್ದೀವಿ. ಹಸಿರು ತುಂಬಿದ ಊರಲ್ಲಿ ಉಸಿರು ಅರಸಿ ಬಂದವನೇ, ನರ ನಡೆವ ಆದಿಲ್ ನರ ಬಲಿಯ ಕೇಳ್ತಾವನೆ, ಊರ ಕೆರೆ ಕೆಂಪಾಗುತ್ತೆ, ಬೆಳೆದ ಮರ ಸುಟ್ಟೋಗುತ್ತೆ, ನರಭಕ್ಷಕ ಬಂದ ಅಂದ್ಬಿಟ್ಟು ಏನು ಹೇಳ್ತೀವಿ, ಆ ಡೈಲಾಗ್ ತುಂಬ ಇಷ್ಟ. ಆಮೇಲೆ ಕೆಲವೊಂದು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಂದರೆ ಡಾರ್ಕ್ ಕಾಮಿಡಿ ಬರ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ರೈಟಿಂಗಲ್ಲಿ ಮಜಾ ಕೊಟ್ಟಿರುತ್ತೆ. ಈ ಸ್ವಾದಿಷ್ಟ ಮೇಡಮ್ದಾಗಿರ್ಬೋದು, ಕತೆ ಒಂದು ಎಲ್ಲಿ ಟ್ವಿಸ್ಟ್ ತಗೊಳುತ್ತೋ ಅಲ್ಲಿ ಅವ್ರು ಹೇಳ್ತಾರೆ, ಜನ ಕನ್ಫ್ಯೂಸ್ ಆಗೋರೆ ಅನಿಸುತ್ತೆ, ಬಂದು ಟೀ ಕುಡ್ಕೊಂಡು ಹೋಗಿ ಕೇಳು ಅಂತ. ಆ ಡೈಲಾಗು ಎಲ್ಲ ಜನ ಎಂಜಾಯ್ ಮಾಡ್ತಾರೆ. ಅದು ಪ್ರೀಮಿಯರ್ ಶೋಲ್ಲಿ ಕಿರಿಸ್ತಾರೆ ಆ ಡೈಲಾಗಿಗೆ. ಅದು ನಮಗೆ ತುಂಬ ಖುಷಿ ಆಯಿತು. ಓಕೆ ಸರ್, ಇವಾಗ ಆಲ್ರೆಡಿ KD ಸಿನಿಮಾಗೆ ಬರೀತಾ ಇದ್ದೀರಾ. ಈ ಸಲ ಸಸ್ಪೆನ್ಸ್ ಥ್ರಿಲ್ಲರಿಗೆ ಬರೆದಿದ್ದೀರಾ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ಗೆ ಡೈಲಾಗ್ ಬರೀಬೇಕು? ಅಂದರೆ ಆಲ್ರೆಡಿ KDಗೆ ನೀವು ನೋಡಿರ್ಬೋದು, ಆ ಸಿನಿಮಾಗೆ ಆಲ್ರೆಡಿ ಎಲ್ಲ ಕಡೆ ಮಾಸ್ ರೈಟ್ರು ಕ್ರಾಂತಿ ಕುಮಾರ್ ಅಂತೆಲ್ಲ ಪೋಸ್ಟ್ಗಳು ಹಾಕ್ಬಿಟ್ಟಿರೋ ನ್ಯೂಸ್ ಅವರು ಆಗಿರ್ಬೋದು. ಆದರೆ ಡೈಲಾಗ್ನ ಅಷ್ಟು ಇಷ್ಟಪಡ್ತಾರೆ ಮೇಡಮ್. ನೀವು ಮೀಡಿಯಾದವ್ರು ಆಗಿರ್ಬೋದು, ಜನರಾಗಿರ್ಬೋದು, ಅದನ್ನು ತಲುಪಿಸೋ ರೀತಿ ಆಗಿರ್ಬೋದು. ಅದರಿಂದ ಸ್ವಲ್ಪ ನಾವು ಚೇಂಜಸ್ಸು ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ರಕ್ಕಸಪುರದಲ್ಲಿ KD ಟೈಮಲ್ಲೇ ನಾವು ಶುರು ಮಾಡಿದಂಥ ಸಿನಿಮಾ. ರಾಜ್ ಸರ್ ಕೇಳ್ಬಿಟ್ಟು ಈ ಥರ ಒಂದು ಪ್ಯಾಟ್ರನ್ ನಾವು ತೊಗೊಂಡೋಗಿದ್ದು. ಅವ್ರು ಇಲ್ಲ ಮಗ ಒಂದು ಈ ಥರ ಮಾಡೋಣ, ಒಂದು ಡಾರ್ಕ್ ಕಾಮಿಡಿ ಟ್ರೈ ಮಾಡೋಣ, ಆ ಥರ ಸಿನಿಮಾಗಳು ಕನ್ನಡದಲ್ಲೂ ತುಂಬ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಆ ಥರ ಟ್ರೈ ಮಾಡಿದ್ದು. ಅದು ಬೇರೆ ಬೇರೆ ಪ್ಯಾಟರ್ನ್ಗಳು ಹೋಗ್ಬೇಕು ರೈಟರ್ ಆಗಿ ಅನ್ನೋದು. ಸರ್, ಇತ್ತೀಚೆಗೆ ಕನ್ನಡದಲ್ಲಿ ಎಲ್ಲ ಬರ್ತಾ ಇರೋ ಆಡಿಯನ್ಸ್ದು ಏನು ಒಂದು ಸಣ್ಣ ಕಂಪ್ಲೇಂಟ್ ಅಂದರೆ ಎಲ್ಲ ಸಿನಿಮಾಗಳು ಕತ್ಲೆಗಳಲ್ಲೇ ಶುರು ಆಗ್ತಿದೆ ಅಂತ. ಆದರೆ ನಿಮ್ಮಲ್ಲಿ ಕತ್ತಲೆ ಬೆಳಕು ಎರಡೂ ಕೂಡ ವರ್ಕ್ ಮಾಡಿದ್ದೀರಾ. ಸೊ ಇದು ಹೇಗೆ ಅನಿಸ್ತಾ ಇದೆ? ಆದರೆ ನಮ್ಮ ಜೀವನದಲ್ಲೂ ಬೆಳಕು ಬರಬೇಕಲ್ಲ ಮೇಡಮ್. ಎಲ್ಲ ಕತ್ಲೆ ಮಾಡ್ಕೊಂಡು ಕತ್ಲೆಲ್ಲೇ ಇದ್ಬಿಟ್ರೆ ಬೆಳಕಿಗೆ ಬರೋದು ಯಾರು? ಅದಕ್ಕೋಸ್ಕರ ಆದರೆ ಕತೆ ಏನು ಕೇಳುತ್ತೋ ಆ ಪ್ಯಾಟರ್ನಲ್ಲಿ ಹೋಗ್ಬೇಕು ಮೇಡಮ್. ಸರ್, ನಿಮಗೆ ಈ ಪಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಮಾಡಬೇಕು ಅಂದಾಗ ಹೇಗೆ ಅನಿಸ್ತಿತ್ತು? ಅದು ಅನ್ಸೋದೇನಿಲ್ಲ ಮೇಡಮ್. ಬರೀವಾಗಲೇ ಒಂದು ಯಾವುದಾದ್ರು ಪಾತ್ರ ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ಎಕ್ಸಾಂಪಲು
ಸಾವಿರಾರು ಜನ ಆರ್ಟಿಸ್ಟ್ ಮೇಲೆ ಲೈಟ್ ಹಾಕಿರೋನು ಕೂಡ ನನ್ನ ಮೇಲೆ ಯಾವಾಗ ಒಂದು ಸ್ಪಾಟ್ ಲೈಟ್ ಬೀಳುತ್ತೆ ಅಂತ ಒಬ್ಬ ಲೈಟ್ ಬಾಯ್ ಕಾಯ್ತಾ ಇರ್ತಾನೆ. ಅದು ಒಂದು ಪಾತ್ರದಾಗಿ ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಬೇರೆಯವ್ರಿಗೂ. ನಾವು ಬರೆದಾಗ ಕಡಿಮೆ ಡ್ಯೂರೇಷನ್ ತುಂಬ ಕಡಿಮೆ ಇರಬೇಕು, ಬಟ್ ಚೆನ್ನಾಗಿರಬೇಕು ಅಂತ ಅನಿಸಿದ್ದು ಆ ಕಾನ್ಸ್ಟೇಬಲ್ಗಳು ಅವರೆಲ್ಲ ಕ್ರೇಜಿಯಾಗಿ, ಸಿದ್ದಣ್ಣವರಾಗಿರ್ಬೋದು, ಗೌರವ್ ಆಗಿರ್ಬೋದು, ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಮಧ್ಯೆ ನಾನೊಬ್ಬ ಆಗ್ಬಿಟ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಓಕೆ ಸರ್, ಓವರಾಲ್ ಸಿನಿಮಾ ನೋಡಿದಾಗ ಅನ್ಸಿದಿಷ್ಟೇ, ಸೀಟ್ ತುದಿಲ್ ಕೂತು ನೋಡಿದೀವಿ ಅಷ್ಟೇ, ಕೊನೆಯವರೆಗೂ ಸಸ್ಪೆನ್ಸ್ನ ಹಿಡಿದಿಟ್ಕೊಂಡಿದ್ವಿ. ಸೊ ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ಬಂದಿದೆ. ನಿಮ್ಮ ಡೈಲಾಗ್ಸ್ ಬಗ್ಗೆ ಮಾತಾಡಂಗಿಲ್ಲ, ಎಲ್ಲ ಡೈಲಾಗ್ಸ್ಗಳು ನೆನ್ಪಿಡ್ಕೊಳಕ್ಕೆ ಕಷ್ಟ ಆಗ್ತಿದೆ. ಎಲ್ಲ ಒಂದಕ್ಕಿಂತ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್.